ನಿಮ್ಮ ಮನೆಯಲ್ಲಿರೋ 10 ಲಕ್ಷದ ಫರ್ನಿಚರ್ಗಿಂತ ನೀವೇ ಅಸೆಂಬಲ್ ಮಾಡಿರೋ ಒಂದು ಚೇರ್ ನಿಮಗೆ ಜಾಸ್ತಿ ಪ್ರೌಡ್ ಫೀಲ್ ಕೊಡುತ್ತೆ. ಅದು ಮ್ಯಾಕ್ಸಿಮಮ್ ಥಿಂಗ್ಸ್ ಅದು ರೆಡಿಯಾಗಿ ಬಂದಿರುತ್ತೆ. ಆದ್ರೆ ನೀವು ಹಾಕೋ ಮಿನಿಮಮ್ ಎಫರ್ಟ್ಸ್ ಆ ಅಸೆಂಬ್ಲಿ ಮಾಡೋಕ್ಕೆ, ಅದೆಲ್ಲ ಜೋಡ್ಸಕ್ಕೆ, ನಿಮ್ಮ ಮನೆಗೆ ಬಂದಿರೋ ಗೆಸ್ಟ್ ಅಂಡ್ ಫ್ರೆಂಡ್ಸ್ಗೆಲ್ಲ ನೀವು ಅದನ್ನ ತೋರಿಸಿ ನಾನೇ ಮಾಡಿದ್ದು ಅಂತ ಆ ಬ್ರ್ಯಾಂಡ್ ನ ಇಂಡೈರೆಕ್ಟ್ ಆಗಿ ಪ್ರಮೋಟ್ ಮಾಡ್ತಾ ಇರ್ತೀರಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಅಮೆರಿಕದಲ್ಲಿ 15 ವರ್ಷದ ಹಿಂದೆ ಒಂದು ಕೇಕ್ ಬ್ರ್ಯಾಂಡ್ ರೆಡಿ ಕೇಕ್ ಇನ್ಸ್ಟೆಂಟ್ ಕೇಕ್ ನ ರಿಲೀಸ್ ಮಾಡ್ತು. ಆ ಪ್ರಾಡಕ್ಟ್ ಕ್ಲಿಕ್ ಆಗಲಿಲ್ಲ. ಆದ್ರೆ ಅದೇ ಕೇಕ್ ನ ಪ್ರೀಮಿಕ್ಸ್ ನ ಪೌಡರ್ಗೆ ಹಾಲು ನೀರು ಹಾಕೊಳ್ಳೋ ಒಂದು ಬೇಸಿಕ್ ಮಿನಿಮಮ್ ಎಫರ್ಟ್ ಹಾಕುವಂತದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ರು. ಆ ರೆಡಿ ಕೇಕ್ ಗಿಂತ ಈ ಪ್ರೀಮಿಕ್ಸ್ ಗೆ ಒಂದು ಹಾಲು ಹಾಕಿ ಕೇಕ್ ಮಾಡುವಂತದ್ದು ಜಾಸ್ತಿ ಪಾಪ್ಯುಲರ್ ಆಯ್ತು, ಮತ್ತೆ ಆ ಪ್ರಾಡಕ್ಟ್ ಕ್ಲಿಕ್ ಆಯ್ತು. ಇದು ನೀವೇ ಆ ವಸ್ತುನ ಮಾಡುವಾಗ ಅದನ್ನ ಪರ್ಸನಲೈಸ್ ಟಚ್ ಇರುತ್ತೆ. DIY ಡೂ ಇಟ್ ಯುವರ್ ಸೆಲ್ಫ್ ಕಾನ್ಸೆಪ್ಟ್ ನೀವೇ ಮಾಡಿದೀರಾ ಅಂದಾಗ ಅದು ನೀವು ಜಾಸ್ತಿ ಜನಕ್ಕೆ ತೋರಿಸ್ತೀರಾ, ಆಮೇಲೆ ಜಾಸ್ತಿ ಖುಷಿ ಪಡ್ತೀರಾ. ಅದು ನೋಡಿದಾಗೆಲ್ಲ ನೀವೇ ಮಾಡಿದೀರಾ ಅನ್ನೋ ಖುಷಿ ಬರುತ್ತೆ. ಇದನ್ನೇ ಐಕ್ಯಾ ಎಫೆಕ್ಟ್ ಅಂತಾರೆ. ಸೊ ಐಕ್ಯಾ ಕಂಪನಿಯವರು ಇದೇ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾರೆ. DIY ನ ಮಾಡಿದಷ್ಟು ಆ ಕಸ್ಟಮರ್ಸ್ ಅದನ್ನ ಜಾಸ್ತಿ ರಿಲೇಟಬಲ್ ಅಂಡ್ ತುಂಬಾ ಎಕ್ಸ್ಟ್ರಾ ಲವ್ ಇಟ್ಕೊಂಡಿರ್ತಾರೆ ಆ ಪ್ರಾಡಕ್ಟ್ ಬಗ್ಗೆ ಅಂತ ಹೇಳಿ. ಡೆಕಥ್ಲಾನ್ ಅಥವಾ ಬಹಳಷ್ಟು ಬ್ರಾಂಡ್ಸ್ಗಳು ನಿಮ್ಮ ಹೆಸರನ್ನ ಹ್ಯಾಟ್ ಅಥವಾ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡ್ಕೊಡೋ ಕಸ್ಟಮೈಸ್ ಆಪ್ಷನ್ ಇಟ್ಕೊಂಡಿರ್ತಾರೆ. ನಿಮ್ಮ ಸೈಕಲ್, ವೆಹಿಕಲ್ ಅಥವಾ ನೀವು ತಗೊಳ್ಳೋ ಸ್ಪೋರ್ಟ್ಸ್ ವಸ್ತುಗಳ ಮೇಲೆ ಹೆಸರನ್ನ ಹಾಕೊಡ್ತಾರೆ. ಸೊ ಇದು ನ್ಯೂರೋ ಸೈಕಾಲಜಿಲಿ ನಿಮ್ಮ ಬ್ರೈನ್ ಅಲ್ಲಿ ಫೀಡ್ ಆಗಿರುತ್ತೆ. ಅದನ್ನ ನಾನೇ ಪ್ರಿಪೇರ್ ಮಾಡಿದೆ ಅಂತ ಇದೇ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಐಕ್ಯಾ ಯೂಸ್ ಮಾಡ್ತಾ ಇರೋದು. ಇವತ್ತು ಜಗತ್ತಿನಾದ್ಯಂತ ಫೇಮಸ್ ಆಗಿರೋದೇ ಐಕ್ಯಾ ಎಫೆಕ್ಟ್ ಅಂತ. ಕಸ್ಟಮೈಸ್ ಫೀಲ್ ಇರುತ್ತೆ. ಸೊ ಇದೇ ಐಕ್ಯಾ ಎಫೆಕ್ಟ್ ನ AI ಟೂಲ್ಸ್ ಜನರೇಷನ್ ಅಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವೇ ಏನ್ ಮಾಡ್ತೀವಿ, ಪರ್ಸನಲೈಸ್ ಫೀಲ್ ಇರುತ್ತೆ ಅಂತ. ನಿಮ್ಮ ಹತ್ರ 100 ಹ್ಯಾಟ್ಸ್ ಇದ್ರು ನಿಮ್ಮ ಹೆಸರು ಹ್ಯಾಟ್ ನ ನೀವು ರಿಪೀಟೆಡ್ ಆಗಿ ಯೂಸ್ ಮಾಡ್ತೀರಾ. ನೀವೇ ಫ್ರೀ ಆಗಿ ಆ ಕಂಪನಿನ ನೀವು ಮಾರ್ಕೆಟ್ ಮಾಡಿದಾಗೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಕೀ ಚೈನ್. ನಿಮ್ಮ ಹತ್ರ 100 ಕೀ ಚೈನ್ ಇದ್ರು ನಿಮ್ಮ ಹೆಸರಿರೋ ಅಥವಾ ನಿಮ್ಮ ಹೆಸರಲ್ಲಿ ಫಸ್ಟ್ ಆಲ್ಫಾಬೆಟ್ ಶುರು ಆಗುವಂತ ನೀವು ಜಾಸ್ತಿ ಯೂಸ್ ಮಾಡ್ತೀರಾ. ಅದು ತುಂಬಾ ಪ್ರಿಷಿಯಸ್ ಅಂತ ಫೀಲ್ ಮಾಡ್ತೀರಾ. ಸೊ ಇದೇ ಸ್ಟ್ರಾಟಜಿನ ದೊಡ್ಡ ಕಂಪನಿಗಳು ಮಾರ್ಕೆಟಿಂಗ್ ಟ್ರಿಕ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ನಮಸ್ಕಾರ.